ಗೌರಿ ಲಂಕೇಶ್ ಹತ್ಯೆ ಆರೋಪಿಗೂ ವಿಜಯಮಾಲೆ ಸಿಕ್ಕಿದೆ. ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿರೋದು ಶ್ರೀಕಾಂತ್ ಪಂಗಾರ್ಕರ್. ಜಾಲ್ನಾ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ದದ್ದು ಇಲ್ಲಿ ಚೆಕ್ ಮಾಡಿಕೊಂಡಾಗ ಶ್ರೀಕಾಂತ್ ಪಂಗಾರ್ಕರ್ ಅಂತೇಳಿ ಸ್ವತಂತ್ರ ಅಭ್ಯರ್ಥಿ ಜಾಲ್ನಾ ಪಾಲಿಕೆಯ 1ನೇ ವಾರ್ಡ್ನಲ್ಲಿ ಸ್ಪರ್ಧಿಸಿ ಗೆದ್ದುಕೊಂಡಿರೋದು. BJP ಸೇರಿದಂತೆ ಇತರೆ ಪಕ್ಷದ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದರು. ಏಕನಾಥ್ ಶಿಂಧೆ ಅವರ ಶಿವಸೇನೆ ಮಾತ್ರ ಅಭ್ಯರ್ಥಿ ಕಣಕ್ಕಿಳಿಸಿರಲಿಲ್ಲ. ಹಿಂದೆ ಇದೇ ಪಾರ್ಟಿಗಳಲ್ಲಿ ಇದ್ದಂಥ ಮನುಷ್ಯ ಇದ್ದ ಮೇಲೆ ಈಗ ಆಚೆ ಹೋದಾಗ ಏಕನಾಥ್ ಶಿಂಧೆ ಕೂಡ ಒಂದು ಅಭ್ಯರ್ಥಿನ ಹಾಕಿಬಿಟ್ಟಿದ್ದರೆ ಫಲಿತಾಂಶ ಬೇರೆ ಇರ್ತಾ ಇತ್ತೇನೋ. ಆದರೆ ಏಕನಾಥ್ ಶಿಂಧೆ ತಮ್ಮ ಹಳೆ ಹುಡುಗ, ಹಳೆ ಶಿಷ್ಯ, ಯಾಕೆ ನಾನು ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಸೋಲಿಸಬೇಕು ಅಂತ ಹೇಳಿ ಕ್ಯಾಂಡಿಡೇಟ್ ಹಾಕಲಿಲ್ಲ. ಹಾಗಾಗಿ ಇದು ಕೂಡ ಶ್ರೀಕಾಂತ್ ಗೆಲುವಿಗೆ ಒಂದು ಕಾರಣ ಆಗಿದೆ. 2024ರ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಶಿವಸೇನೆಗೆ ಸೇರ್ಪಡೆ ಆಗಿದ್ದರು. ಆದರೆ ತೀವ್ರ ಟೀಕೆ ಎದುರಾದ ನಂತರ ಅವರನ್ನು ತೆಗೆದುಹಾಕಲಾಗಿತ್ತು. ಶ್ರೀಕಾಂತ್ ಸೇರ್ಪಡೆಯನ್ನು ಏಕನಾಥ್ ಶಿಂಧೆ ಅವರು ತಡೆ ಹಿಡಿದಿದ್ದರು. ಜಾಲ್ನಾ ನಗರಸಭೆ ಆಗಿದ್ದ ಸಂದರ್ಭದಲ್ಲಿ ಶ್ರೀಕಾಂತ್ ಮೆಂಬರ್ ಆಗಿದ್ದರು. ಆಗ ಅವರು ಅವಿಭಜಿತ ಶಿವಸೇನಾದಿಂದ ಸ್ಪರ್ಧಿಸಿ ಗೆದ್ದುಕೊಂಡಿದ್ದರು. 2011ರಲ್ಲಿ ಶಿವಸೇನೆ ಟಿಕೆಟ್ ಕೊಡದೇ ಇದ್ದಾಗ ಹಿಂದೂ ಜನಜಾಗೃತಿ ಸಮಿತಿ ಸೇರಿಕೊಂಡಿದ್ದರು. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸಲ್ಲಿ ಜೈಲಿಗೆ ಹೋಗೂ ಬಂದಿದ್ದಾರೆ.